ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ನಾವು ಕಾಲೇಜಿಂದ ಟ್ರಿಪ್ ಹೋಗ್ತಾ ಇದ್ದೀವಿ. ಆ ವ್ಲಾಗ್ ಇದು. ಆ್ಯಕ್ಚುಲಿ ಅಲ್ಲಿ ಬ್ಯಾಕ್ಗ್ರೌಂಡ್ ನಾಯ್ಸ್ ಇರೋದ್ರಿಂದ ಇದು ಫುಲ್ ವಾಯ್ಸ್ ಓವರ್ ಇವಾಗ ಕೊಡ್ತಿದ್ದೀನಿ. ಅಲ್ಲಿ ಮಾತಾಡಿದ್ರು ವಾಯ್ಸ್ ಕೇಳಿಸ್ತಾ ಇರಲಿಲ್ಲ. ಸೊ ನಾವು ಹೋಗ್ತಾ ಇರೋದು ಪಾಂಡಿಚೇರಿಗೆ. ಇಟ್ಸ್ ಎ 3 days ಟ್ರಿಪ್. ಇವಾಗ ಪೂಜೆ ಎಲ್ಲ ಆಯಿತು, ಓಡ್ತಾ ಇದ್ದೀವಿ. ಬಸ್ ಹತ್ತಿದಾಗ ನಮ್ಮ ರಿಯಾಕ್ಷನ್ ಈ ಥರ ಇತ್ತು. ಬಟ್ ಆಮೇಲೆ ನಮ್ಮ ಎಂಜಾಯ್ಮೆಂಟ್ ಹೋಗಿದ್ದೆ ಬೇರೆ ಲೆವೆಲ್ಗೆ. ನೈಟೆಲ್ಲ ಡ್ಯಾನ್ಸ್ ಮಾಡಿ ಆಮೇಲೆಲ್ಲ ಮಲ್ಕೊಂಬಿಟ್ವಿ. ಆಮೇಲೆ ಫಸ್ಟ್ ನಾವು ಬಂದಿದ್ದು ಟೆಂಪಲ್ಗೆ, ತಿರುವಣ್ಣಾಮಲೈಗೆ ಬಂದಿದ್ದು ನಾವು. ಟೆಂಪಲಿಂದ ಬಂದ್ವಿ. ಆನ್ ದ ವೇ ಟ್ರಾವೆಲ್ ಮಾಡುವಾಗ ಮಧ್ಯದಲ್ಲಿ ಈಗ ಬ್ರೇಕ್ಫಾಸ್ಟ್ಗೆ ಅಂತ ಸ್ಟಾಪ್ ಮಾಡಿದ್ದೀವಿ. ನಾವು ಬಂದಿರೋದು ಜಿಂಜಿ ಫೋರ್ಟಿಗೆ. ಫೈನಲಿ ಇಲ್ಲ ಆಗಲ್ಲ ಅಂತಂದ್ರು. ಫೋರ್ಸ್ ಮಾಡಿ ನಾನು ಕರ್ಕೊಂಡು ಹೋಗೋಣ ಅಂತ. ಸುಮ್ಮನಿರು. ಇಲ್ಲಿ ಫೋಟೋಶೂಟ್ ನಡೀತಾ ಇದೆ ಗೈಸ್. ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ.
ಇವಾಗ ಒಳಗೆ ಹೋಗ್ತಾ ಇದ್ದೀವಿ. ಬಟ್ ನಾವು ಅಂದ್ಕೊಂಡಿದ್ದು ಫುಲ್ ಮೇಲೆ ಹೋಗಬೇಕು, ಹತ್ತಕ್ಕಾಗಲ್ಲ ಅಂತೆಲ್ಲ. ಬಟ್ ಒಳಗೆ ಹೋದ್ಮೇಲೆ ನಾವು ಮೇಲೆ ಹೋಗಲೇ ಇಲ್ಲ, ಜಸ್ಟ್ ಇಷ್ಟೇ ಇಲ್ಲೇ ನೋಡಿಕೊಂಡು ಕೆಳಗೆ ಮಾತ್ರ ಸುತ್ತಾಡಿಕೊಂಡು ರಿಟರ್ನ್ ಹೋದ್ವಿ. ಹಾಯ್ ಗೈಸ್. ಇಲ್ಲೇ ನೋಡ್ಬೋದು ಕಣ, ಅದೇನಕ್ಕೆ ಅಲ್ಲಿ ಮಂಕಿ ಇದೆ. ಬಾರೋ ಅಪರೂಪದ ಮುಳ್ಳಂದಿ. ಮಂಕಿ ಈ ಕಡೆ ಬಾ. ಹಾಯ್ ಫ್ರೆಂಡ್, ನಾನಿಲ್ಲಿ ಜಿನ್ ಫೋರ್ಟ್ಗೆ ಬಂದಿದ್ದೀನಿ. ಇಲ್ಲಿ ಫೋಟೋಸ್ ತುಂಬ ಚೆನ್ನಾಗಿ ಬರುತ್ತೆ. ನಾನು ಫೋಟೋ ತೊಗೊಂಡಿದ್ದೀನಿ ನಾನುವೇ. ನೀವು ಎಲ್ಲೇ ಇದ್ರೂ ಸೀಸನಲ್ಲಿ ಬಂದು ಈ ಜಿನ್ ಫೋರ್ಟ್ಗೆ ಬಂದು ನೀವು ಫೋಟೋ ಶೂಟ್ ಮಾಡಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಪ್ಲೇಸಸ್ಸು. ನನ್ನ ಮಾತಲ್ಲಿ ನಂಬಿಕೆ ಇಲ್ಲ ಅಂತಂದರೆ ನೀವೇ ಒಂದ್ಸಲ ಬಂದು ವಿಸಿಟ್ ಕೊಟ್ಟು ನೋಡಿ. ತುಂಬ ಚೆನ್ನಾಗಿದೆ ಪ್ಲೇಸಸ್. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಥ್ಯಾಂಕ್ ಯು. ಜಿನ್ ಫೋರ್ಟ್ ಆದಮೇಲೆ ನಾವು ಬಂದಿದ್ದು ಬರ್ಡ್ ಸ್ಯಾಂಚುರಿಗೆ, ವೇದಾಂತಂಗಲ್ ಬರ್ಡ್ ಸ್ಯಾಂಚುರಿ ಅಂತ. ಬರ್ಡ್ ಸ್ಯಾಂಚುರಿ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಲಂಚ್ ಮಾಡಿಕೊಂಡು ಅಲ್ಲಿಂದ ಮತ್ತೆ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿಂದ ನಾವು ಹೋಗಿದ್ದು ಮಹಾಬಲಿಪುರಂಗೆ. ಡೇ 2 ಸ್ಟಾರ್ಟ್ ಆಗಿದೆ ಸನ್ರೈಸಿಂದ. ಸೊ ನಾವು ಸ್ಟೇ ಆಗಿದ್ದ ಪ್ಲೇಸಿಂದ ನಿಯರ್ ಬೈಯಲ್ಲಿ ಆರೋವಿಲ್ ಬೀಚಲ್ಲಿ ಸನ್ರೈಸ್ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಟೈಮ್ ಆಗೋಗಿತ್ತು, ಒಂದು ಸ್ವಲ್ಪ ಲೇಟ್ ಆಗಿತ್ತು.
ಆಲ್ರೆಡಿ ಸನ್ಸೆಟ್ ಆಗಿತ್ತು. ಸೊ ಅದನ್ನು ಎಂಜಾಯ್ ಮಾಡಿಕೊಂಡು ಈಗ ರಿಟರ್ನ್ ಹೋಗ್ತಾ ಇದ್ದೀವಿ ಸ್ಟೇ ಆಗಿದ್ದ ಪ್ಲೇಸ್ಗೆ. ಅಲ್ಲಿಂದ ಇವಾಗ ನಾವು ನೆಕ್ಸ್ಟ್ ಬಂದಿರೋದು ಆರೋವಿಲ್ ಅಂತ. ಇಲ್ಲಿ ಮಾತೃ ಮಂದಿರ್ ವ್ಯೂ ಪಾಯಿಂಟ್ ಅಂತ ಒಂದಿದೆ, ಆಲ್ಸೋ ಮ್ಯೂಸಿಯಂ ಕೂಡ ಇದೆ. ಹಾಯ್ ಗಾಯ್ಸ್, ನಾವು ಇವಾಗ ಆರೋವಿಲ್ಗೆ ಬಂದಿದ್ದೀವಿ. ಇಲ್ಲಿ ಪ್ಲೇಸಸ್ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇದು 50 ಇಯರ್ಸ್ ಆಗಿದೆಯಂತೆ. ಆಗ ನೋಡೋಣ ಬನ್ನಿ ಪ್ಲೇಸಸ್ ಹೇಗಿದೆ ಅಂತ. ನನಗೂ ಗೊತ್ತಿಲ್ಲ, ಈಗ ಹೋಗಿ ವಿಸಿಟ್ ಕೊಡಬೇಕು. ಹಾಗೆ ಎಂಟ್ರಿಗೆ ಬಂದಿದ್ದೀನಿ, ಎಂಟ್ರಿ ಕೊಡಬೇಕು. ಇವಾಗ ಹೇಗಿದೆ ಬನ್ನಿ ನೋಡೋಣ ಫ್ರೆಂಡ್ಸ್. ಗಾಯ್ಸ್, ಸೊ ಗೈಸ್, ಒಂದು ಸಜೆಷನ್ ಏನಂದರೆ, ನೀವು ಎಷ್ಟೇ ದೂರ ಆದರೂ ನಡೆಯೋಕ್ಕೆ ರೆಡಿ ಇದ್ದೀನಿ ಅನ್ನೋದಾದರೆ, ಇಫ್ ಯು ಆರ್ ಪ್ಲ್ಯಾನಿಂಗ್ ಟು ಗೋ ಹಿಯರ್ ಹಾಗಾದರೆ ಹೋಗಿ, ನಡೆಯೋಕ್ಕಾಗಲ್ಲ ಅನ್ನೋದಾದರೆ ಹೋಗಬೇಡಿ. ಆಲ್ಸೋ ಅಲ್ಲಿ ಬಸ್ಸಸ್ ಕೂಡ ಇದೆ, ಬಟ್ ಅಪ್ ಟು ಸಮ್ ಪಾಯಿಂಟ್ ಅಷ್ಟೇ ಇರೋದು. ಆಮೇಲೆ ನೀವು ನಡಿಬೇಕು ಅದರಲ್ಲಿ ಹೋದ್ರೂ. ವಿ ಆರ್ ಗೋಯಿಂಗ್ ಟು ಮಾತೃ ಮಂದಿರ್ ವ್ಯೂ ಪಾಯಿಂಟ್. ಬನ್ನಿ ಹೇಗಿದೆ ಅಂತ ನೋಡೋಣ ಗೈಸ್, ಬನ್ನಿ. ಆಯ್ತಾ, ಫುಲ್ಲು ತಲಾಟೆಗಳು. ನಾವಿವಾಗ ಹೋಗ್ತಾ ಇದ್ದೀವಿ ಎಲ್ಲಿಗೆ? ಆರೋವಿಲ್ಲ. ಫುಲ್ಲು ಸ್ಟ್ರೇನ್ ಆಗಿ, ನಿಜ ಹೇಳ್ತೀನಿ, ನಾನು ಸ್ನಾನನೇ ಮಾಡಿಲ್ಲ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ, ಇನ್ನೊಂದ್ಸಲ ಹೇಳು. ನಿಜ ಹೇಳ್ತೀನಿ, ನಾನು ಸ್ನಾನನೇ ಮಾಡಿಲ್ಲ. ಗಾಯ್ಸ್, ಹೋಗ್ತಾ ಇದೀವಿ ಅಂತೂ ಇಂತೂ ಸೇರಿ ದಡ ಸೇರಿ ಎಲ್ಲಿಗೋ ಜಾಗಕ್ಕೆ ಬಂದಿದ್ದೀವಿ. ಮನೆ ನೋಡ್ತೀರ
ಡಿಸ್ಟರ್ಬಿಂಗ್ ಮಾಡ್ತೀಯಾ? ಹೇಳೆ. ಗೈಸ್ ಫೈನಲಿ ಅಷ್ಟೊತ್ತಿಂದ ತಿರುಗಾಡಿ ಇವಾಗ ಫೈನಲ್ ಆಗಿ ನಾವು ಲೊಕೇಶನ್ನ ರೀಚ್ ಆಗಿದ್ದೀವಿ. ಅಷ್ಟೊತ್ತಿಂದ ಎಷ್ಟು ದೂರ ಗೊತ್ತಾ ಗೈಸ್ ನಾವು ನಡೆದಿದ್ದು, ಸಿಕ್ಕಾಬಿಟ್ಟೆ ಅಷ್ಟೊತ್ತಿಂದ ನಡೆದು ಸಾಕಾಗೋಯ್ತು. ಬೇರೆಲ್ಲ ಬೇರೆ ತೋರಿಸಿ ಬೇರೆಲ್ಲ ಕಿತ್ಕೊಂಡು ಬರ್ತಿದ್ದೀವಿ. ಅಷ್ಟು ಚೆನ್ನಾಗಿ ಸುತ್ತಿದ್ದೀವಿ. ಅಲ್ಲಿಂದ ನಡ್ಕೊಬರಷ್ಟೇ ಎಷ್ಟು ಸುಸ್ತಾಯ್ತು ಅಲ್ವಾ? ಏನು ಸುಸ್ತಾಗಿಲ್ಲ ಫ್ರೆಂಡ್ಸ್, ನಾನು ಇನ್ನೂ ಎನರ್ಜಿ ಇದೆ. ಇವಳಿಗೆ ಎನರ್ಜಿ ಇಲ್ಲ. ಫೋಕಸ್ ಮಾಡು. ಇದನ್ನ ನೋಡಕ್ಕೆ ಅಂತಾನೆ ನಾವು ಅಷ್ಟು ದೂರದಿಂದ ನಡ್ಕೊಂಡು ಬಂದಿದ್ದು. ಆರವಿಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಸಕ್ಕತ್ತಾಗಿತ್ತು ಪ್ಲೇಸು, ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಹೌದು ಫ್ರೆಂಡ್ಸ್, ತುಂಬ ಚೆನ್ನಾಗಿತ್ತು ಪ್ಲೇಸು. ನಾವು ಹೋಗೋಕ್ಕೆ ಆಗ್ತಾನೆ ಎಕ್ಸೈಟೇ ಆಗಿರಲಿಲ್ಲ, ಇಷ್ಟೊಂದು ಚೆನ್ನಾಗಿರುತ್ತೆ ಪ್ಲೇಸು ಅಂತ. ತುಂಬ ಚೆನ್ನಾಗಿದೆ. ಇವಳ ಜೊತೆ ಬಂದಿದ್ದಂತೂ ಗೊತ್ತೇ ಆಗಲಿಲ್ಲ ಅಂತ ಅನ್ಕೋಬೇಡಿ. ಇವಳಷ್ಟು ತಾನೇ ತಗೊಳ್ಳೋರು ಯಾರೂ ಇಲ್ಲವೇ ಇಲ್ಲ. ಚೆನ್ನಾಗಿತ್ತು. ಬಟ್ ಅದೇ ನಡಿಬೇಕು, ಅದರಿಂದನೇ ಒಂದು ಸ್ವಲ್ಪ ಟಯರ್ಡ್ ಅನಿಸ್ತು. ಬಟ್ ಸಕ್ಕತ್ತಾಗಿತ್ತು ಪ್ಲೇಸ್. ಬಾಯ್. ಹೇಗಿತ್ತು ಪ್ಲೇಸು? ತುಂಬ ಚೆನ್ನಾಗಿತ್ತು ಗಾಯ್ಸ್. ನಡೆದ್ರೆ ಮಾತ್ರ ನಾವು ಆರೋಗ್ಯವಾಗಿರೋದು ಇವಳಿಗೆ ಇನ್ನೂ ಗೊತ್ತಿಲ್ಲ. ನಾವು ನಡ್ಕೊಂಡು ಆ್ಯಕ್ಚುಲಿ ನಾವು ನಡ್ಕೊಂಡೇ ದಡ ಸೇರಿದ್ದೀವಿ. ಹಾಗಾಗಿ ಇವಳಿಗೆ ತಲೆ ಇಲ್ಲ. ಫಸ್ಟು ವಾಕ್ ಮಾಡಿದ್ರೆ ನಮಗೆ ಎನರ್ಜಿ ಇರುತ್ತೆ, ನಮಗೆ ಆಯುಸ್ ಜಾಸ್ತಿ ಅಂತ. ಇವಳು ಸ್ವಲ್ಪ ಲೂಸು ಸ್ವಲ್ಪ ನನ್ನ ತಂಗಿಗೆ. ಇವಳು ನಾವು ತುಂಬ ಎಂಜಾಯ್ ಮಾಡಿದ್ವಿ ಮಾತ್ರ. ಇದು ಏನಂತ ನೇಮ್ ಇದು? ಆರವಿಲ್ಲ ಅಂತೆ. ನನಗೆ ನೇಮ್ ಎಲ್ಲ ನೋಡಿಲ್ಲ ಫ್ರೆಂಡ್ಸ್. ನಾನು ತೇಜಸ್ವಿ ಲೋಕ ನಾವು ಫಸ್ಟ್ ಟೈಮೇ ಬಂದಿರೋದು. ನೀನೊಬ್ಬನೇ, ನಾವು ಫಸ್ಟ್ ಟೈಮೇ ಬಂದಿರೋದು. ಬಟ್ ತುಂಬ ಎಂಜಾಯ್ ಮಾಡಿದ್ವಿ. ಹೇಗೆ ಎಂಜಾಯ್ ಮಾಡಿದ್ವಿ? ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ವಿ. ಮತ್ತೆ 3 ದಿನ ಎಷ್ಟು ಟ್ರಿಪ್ 4 ಡೇಸ್ ನಮಗೆ. 4 ಡೇಸ್ ಗೈಸ್. ಥರ್ಡ್ ಡೇ ಗೈಸ್. ನೋ ಗೈಸ್, ಡೇ 2. ಡೇ 2 ಇವತ್ತು. ಸೊ ನಿನ್ನೆ ಎಲ್ಲ ಚೆನ್ನಾಗಿತ್ತು ಪ್ಲೇಸಸ್ ಎಲ್ಲ. ಇವಾಗ ನೆಕ್ಸ್ಟ್ ಪ್ಯಾರಡೈಸ್ ಬೀಚ್ಗೆ ಹೋಗ್ತಾ ಇದ್ವಿ. ಅಲ್ಲಿ ವಾಟರ್ ಆಕ್ಟಿವಿಟೀಸ್ನೆಲ್ಲ ಮಾಡಿ ಅಲ್ಲೊಂದು ಸ್ವಲ್ಪ ಎಂಜಾಯ್ ಮಾಡಿ ನಿಮಗೂ ತೋರಿಸ್ತೀನಿ ಗೈಸ್ ವಿಡಿಯೋ ಹೇಗಿರುತ್ತೆ, ಪ್ಯಾರಡೈಸ್ ಬೀಚ್ ಹೇಗಿರುತ್ತೆ ಅಂತ. ನಿಮಗೂ ವಿಡಿಯೋ ಮಾಡಿ ಹಾಕ್ತೀನಿ ಫ್ರೆಂಡ್ಸ್. ಗೈಸ್ ಬಾಯ್. ಪ್ಯಾರಡೈಸ್ ಬೀಚಲ್ಲಿ ಎಂಜಾಯ್ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದರಿಂದ ಏನೂ ವ್ಲಾಗ್ ಮಾಡೋಕ್ಕಾಗಿಲ್ಲ. ಅಲ್ಲಿಂದ ಫ್ರೆಶ್ ಆಗಿ ಈವ್ನಿಂಗ್ ನಾವು ಹೋಗಿದ್ದು ಫ್ರೆಂಚ್ ಕಾಲೋನಿಗೆ. ಅಲ್ಲಿಂದ ಮುಂದೆ ಹೋದರೆ ಅಲ್ಲೊಂದು ಬೀಚ್ ಇದೆ, ರಾಕ್ ಬೀಚ್. ವಿ ಆರ್ ಡನ್ ಫಾರ್ ದ ಡೇ. ಇವಾಗ ರಿಟರ್ನ್ ಹೋಗ್ತಾ ಇದ್ದೀವಿ. ಇವತ್ತು ನಾವು ಹೋಗಿದ್ದು ಮ್ಯಾಂಗ್ರೋವ್ ಫಾರೆಸ್ಟ್ಗೆ. ಡಿಪೆಂಡಿಂಗ್ ಅಪಾನ್ ಡ್ಯೂರೇಷನ್ ಮತ್ತು ರೂಟ್ ಅಲ್ಲಿ ಡಿಫ್ರೆಂಟ್ ಪ್ರೈಸಸ್ ಇರುತ್ತೆ.
ನಾವು ಬಂದಿದ್ದು ತರಂಗಂಬಾಡಿಗೆ. ಆಲ್ಸೋ ಅಲ್ಲೊಂದು ಫೋರ್ಟ್ ಕೂಡ ಇತ್ತು. ನಡ್ಕೊಂಡು ಹೋಗ್ತಾ ಇದ್ದೀವಿ ಈಗ ತರಂಗಂಬಾಡಿ ಬೀಚ್ಗೆ. ಇಲ್ಲಿಂದ ನೆಕ್ಸ್ಟು ನಾವು ನಮ್ಮ ಲಾಸ್ಟ್ ಡೆಸ್ಟಿನೇಷನ್ ಕಡೆ ಹೊರಟ್ವಿ. ಫೈನಲಿ ವಿ ಆರ್ ಎಟ್ ಅವರ್ ಲಾಸ್ಟ್ ಡೆಸ್ಟಿನೇಷನ್. ಟೆಂಪಲ್ ಇದು ಗಂಗೈಕೊಂಡ ಅಂತ. ತುಂಬ ಚೆನ್ನಾಗಿತ್ತು. ಫೈನಲ್ ಇಯರ್ ಟ್ರಿಪ್ ಮುಗ್ದು ಹೋಯ್ತು. ಈವನ್ ವ್ಲಾಗ್ ಎಡಿಟ್ ಮಾಡಬೇಕಾದ್ರೂ ಒಂಥರ ಫೀಲ್ ಆಗ್ತಾಯಿದೆ. ಆಲ್ಸೋ ಇನ್ 1 ಮಂತ್ 1.5 ಮಂತ್ ಎಲ್ಲ ಜೊತೆಗಿರ್ತೀವಿ. ದಿಸ್ ವಿಲ್ ಬಿ ದ ಬೆಸ್ಟ್ ಟ್ರಿಪ್ ಎವರ್. ವ್ಲಾಗ್ ಜಾಸ್ತಿ ಮಾಡಿಲ್ಲ ಅಂದರೂ ಟ್ರಿಪ್ ಮುಗಿದ್ಮೇಲೆ ಐ ಹ್ಯಾವ್ ಕಮ್ ವಿತ್ ಹಾರ್ಟ್ ಫುಲ್ ಆಫ್ ಮೆಮೊರೀಸ್. This vlog will be one among the special vlogs. So thank you for watching. If you like this video, don't forget to like, share, comment, subscribe ಮಾಡಿ, support ಮಾಡಿ. Love.